ಮಧ್ಯರಾತ್ರಿಯಿಂದಲೇ ಹಾಲಿನ ದರ ಏರಿಕೆ ಆಗುವ ಸಾಧ್ಯತೆ ಇದೆ. ಅಧಿಕೃತವಾಗಿ ಅನೌನ್ಸ್ ಆಗಬೇಕು. ರಾಜ್ಯದ ಜನತೆಗೆ ಶಾಕ್ ಶಾಕ್ ಶಾಕ್. ಬಸ್ ದರ ಏರಿಕೆ ಆಗೋಯ್ತು, ಮೆಟ್ರೋ ಪ್ರಯಾಣವು ದುಬಾರಿ ಆಗೋಯ್ತು, ಕರೆಂಟ್ ಬಿಲ್ ಕೂಡ ದುಬಾರಿ ಆಯಿತು. ಇದೀಗ ಹಾಲಿನ ದರವೂ ಕೂಡ ಸರ್ಕಾರ ಹೆಚ್ಚಿಸಿದೆ. ದುಬಾರಿ ದುನಿಯಾದಲ್ಲಿ ಬಡವರ ಬದುಕು ದುಸ್ತರ ಆಗ್ಬಿಟ್ಟಿದೆ. ನೋಡಿ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಇಲ್ಲಿ ಒಂದು ಮನೆಯಲ್ಲಿ ಒಂದು ದಿನಕ್ಕೆ ಒಬ್ಬರಿಗೆ ಅಂತ ನಾವು ಖರ್ಚು ನೋಡಿದ್ರು, ನಾವು ಕೆಲಸಕ್ಕೆ ಹೋಗ್ತೀವೋ, ನಾವು ಎಜುಕೇಷನಿಗೆ ಹೋಗ್ತೀವೋ ಅಥವಾ ಇನ್ನೇನೋ, ಆದರೆ ಟ್ರಾವೆಲ್ಲು ಜೊತೆಗೆ ಹಾಲು ಅದ್ರ ಜೊತೆಗೆ ತರಕಾರಿ ಒಂದು ದಿನದ ಖರ್ಚೇ ಒಬ್ಬ ಮನುಷ್ಯನಿಗೆ 150 ರೂಪಾಯಿಂದ 200 ರೂಪಾಯಿವರೆಗೂ ಬರುತ್ತೆ. ಆದರೆ ನೀವು ನಮ್ಮ ಆದಾಯ ಕೇಳಿ, ಅಂದರೆ ಸಾರ್ವಜನಿಕರ ಆದಾಯ ಏನಿದೆ ಅಂತ ಕೇಳಿದರೆ ಇದ್ದಲ್ಲೇ ಇದೆ. ಎಲ್ಲೂ ಸಂಬಳಗಳು ಹೈಕ್ ಆಗತ್ತೆ ಅಥವಾ ಆ ಕೆಲಸಗಳು ಸಿಗುತ್ತೆ, ಅದ್ಯಾವ ಥರದ್ದು ಆಗ್ತಾ ಇಲ್ಲ. ರೇಟ್ಗಳು ಮಾತ್ರ ಜಾಸ್ತಿ ಆಗ್ತಾ ಇದೆ. ರಾಜ್ಯದ ಜನತೆಗೆ ತಟ್ಟಲಿದೆ ಬೆಲೆ ಏರಿಕೆಯ ಬಿಸಿ. ಹಾಲಿನ ದರ ಏರಿಕೆಯ ಬೆನ್ನಲ್ಲೇ ಟೀ ಕಾಫಿಯೂ ಕೂಡ ತುಟ್ಟಿ ಆಗ್ತಾ ಇದೆ. ಹೋಟೆಲ್ಗಳಲ್ಲಿ ಟೀ ಕಾಫಿ ದರ ಏರಿಕೆ ಆಗುವ ಸಾಧ್ಯತೆ ಇದೆ. ಬೆಟರ್ ನೋಡಿ ಕಾಫಿ ಟೀ ಕುಡಿಯೋದನ್ನೇ ಬಿಟ್ಬಿಡೋದು. ಹೆಂಗೂ ಬೇಸಿಗೆ ಇದು, ಈ ಸಂದರ್ಭದಲ್ಲಿ ನಮ್ಗೇನೂ ಬೇಡ ಅಂತ ಯೋಚನೆ ಮಾಡಿ ಸುಮ್ಮನೆ ಕೂತ್ಕೊಳ್ಳೋದೇ ವಾಸಿ ಅನ್ಸುತ್ತೆ. ಆಲ್ರೆಡಿ 15 ರೂಪಾಯಿ ಒಂದ್ ಕಡೆ ಕಾಫಿ ಮಾರ್ತಾ ಇದ್ದಾರೆ. ಬಹುತೇಕ ಹೋಟೆಲ್ಗಳಲ್ಲಿ 15ರಿಂದ 20 ರೂಪಾಯಿ ಆಲ್ರೆಡಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಈಗ ಮತ್ತೆ ಹಾಲು ಮತ್ತು ಹಾಲಿನ ದರ ಹೆಚ್ಚಾಗಿರುವಂತ ಹಿನ್ನೆಲೆಯಲ್ಲಿ ಅದರ ರೇಟ್ ಇನ್ನೂ ಜಾಸ್ತಿ ಮಾಡ್ತಾರೆ. 15 ಇರಲ್ಲಿ 20 ಮಾಡ್ತಾರೆ, 20 ಇರಲ್ಲಿ 25 ಮಾಡ್ತಾರೆ. ಸೊ ಹಾಗಾಗಿ ಜನ ಏನು ಮಾಡಬೇಕು ಅಂತ ಪ್ರಶ್ನಿಸ್ತಾ ಇದ್ದಾರೆ. 1 ಲೀಟ್ರ್ ಹಾಲು ತಗೋಬೇಕೋ ಅಥವಾ ಕಾಫಿ ಕುಡಿಯೋದನ್ನೇ ಬಿಟ್ಬಿಡ್ಬೇಕೋ? ನಾರ್ಮಲ್ ಆಗಿ ಪಾಪ ಮಕ್ಕಳಿಗೆಲ್ಲ ಮನೇಲಿ ಪೌಷ್ಟಿಕಾಂಶ ಆಹಾರ ಅಂತ ಕೊಡ್ತಾರೋ, ಅವ್ರಿಗೇನು ಮಾಡಬೇಕು ಪ್ರಶ್ನೆ. ನಂದಿನಿಯ ಹಾಲಿನ ದರ 4 ರೂಪಾಯಿ ಏರಿಕೆ. ಟೋಂಡ್ ಹಾಲು 44ರಿಂದ 48 ರೂಪಾಯಿಗೆ ಹೆಚ್ಚಳ ಆಗಿದೆ. ಇನ್ನು ಸ್ಪೆಷಲ್ ಹಾಲು 50 ರೂಪಾಯಿಯಿಂದ 54ಕ್ಕೆ ಏರಿಕೆ ಆಗಿದೆ. ಹಾಲಿನ ದರ, ನಂದಿನಿ ಹಾಲಿನ ದರ 4 ರೂಪಾಯಿ ಏರಿಕೆ ಆಗಿರೋದು. ಇನ್ನು ಟೋಂಡ್ ಹಾಲು 44ರಿಂದ 48 ರೂಪಾಯಿಗೆ ಹೆಚ್ಚಳ ಆಗಿಬಿಟ್ಟಿದೆ. ಸ್ಪೆಷಲ್ ಹಾಲು 50 ರೂಪಾಯಿಯಿಂದ 54ಕ್ಕೆ ಏರಿಕೆ ಆಗಿದೆ. ಇನ್ನು ಪರಿಷ್ಕೃತ ದರ ನಾಳೆಯಿಂದಲೇ, ಅಂದರೆ ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದಲೇ ಜಾರಿಗೆ ಬರುತ್ತೆ. ಸೊ ಹಾಗಾಗಿ ನೀವು ಬೆಳಗ್ಗೆ ಏನಾದ್ರು ಹಾಲು ತಗೊಳಕ್ ಹೋಗ್ತೀರಾ ನಾಳೆ ಅಂತ ಅಂದರೆ ವಾದ ಮಾಡಕ್ಕೆ ಹೋಗಬೇಡಿ. ಹಾಲಿನ ಅಂಗಡಿಯವ್ರ ಹತ್ರ 4 ರೂಪಾಯಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಇವತ್ತು ಇದನ್ನ ಅನೌನ್ಸ್ ಮಾಡ್ತಾರೆ, ನಾಳೆಯಿಂದಲೇ ಇದು ಜಾರಿಗೆ ಬರುತ್ತೆ. ಹಾಗಾಗಿ ನಿನ್ನೆ ತನಕ ನಾನು ಅಷ್ಟು ಕೊಟ್ಟಿದ್ದೆ, ಈಗ 4 ರೂಪಾಯಿ ಯಾಕೆ ಜಾಸ್ತಿ ಕೊಡ್ಬೇಕು ಏನು ಕೇಳಂಗಿಲ್ಲ. ಸರ್ಕಾರದಿಂದ ಅಧಿಕೃತವಾಗಿ ಅನೌನ್ಸ್ ಆಯಿತು ಅಂದರೆ ಮುಗೀತು ಕತೆ. ನಾಳೆಯಿಂದಲೇ ಇದರ ರೇಟ್ ಜಾರಿಗೆ ಬರ್ತಾ ಇದೆ. ಈ ಹಾಲಿನ ದರ 4 ರೂಪಾಯಿ ಏಕ್ದಮ್ ಹೆಚ್ಚಾಗಿರೋದು ಸಹಜವಾಗಿಯೇ ಜನರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಿದೆ, ಅಸಮಾಧಾನಕ್ಕೂ ಕೂಡ ಕಾರಣವಾಗ್ತಿದೆ. ಜೊತೆಗೆ ಜನರಿಗೆ ಇದು ಹೊರೆ ಕೂಡ ಆಗ್ತಾ ಇದೆ. ಇದಕ್ಕಿದ್ದ ಹಾಗೆಯೇ 4 ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಏನು ಮಾಡೋದು ಅಂತ. ಹಂಗಿದ್ರೆ ಪಾಪ ಬಡ ವರ್ಗದವರು, ಮಧ್ಯಮ ವರ್ಗದವರು ಮಕ್ಕಳಿಗೆ ಪೌಷ್ಟಿಕಾಂಶ ಆಹಾರ ಕೊಡಬೇಕು, ಪ್ರತಿನಿತ್ಯ 1 ಗ್ಲಾಸ್ ಹಾಲು ಕೊಡಬೇಕು ಅಂತ ಡಾಕ್ಟ್ರು ಹೇಳ್ತಾರೆ. 1 ಗ್ಲಾಸ್ ಹಾಲು ಕೊಡಬೇಕು ಅಂದರೆ ಮನೇಲಿ 2 ಮಕ್ಕಳು 3 ಮಕ್ಕಳು ಇದ್ದರೆ ಎಲ್ಲಿಂದ ಸಾಧ್ಯ ಆಗತ್ತೆ? ಇದಕ್ಕಿದ್ದ ಹಾಗೆ ಎಲ್ಲಾದ್ರೂ ರೇಟು ಈ ಥರ ಗಗನಕ್ಕೆ ಏರ್ಬಿಟ್ರೆ ದುಡಿಯೋರು ದುಡಿತಾನೆ ಇದ್ದಾರೆ, ಅದೇ ಸಂಬಳ. 3-4 ವರ್ಷದಿಂದ ಏನು ಸಂಬಳ ಇದೆ ಅದೇ ಸಂಬಳ ಇದೆ. ಸಂಬಳ ಮಾತ್ರ ಜಾಸ್ತಿ ಆಗ್ತಾ ಇಲ್ಲ. ಆದರೆ ಇಲ್ಲಿ ನೋಡಿದ್ರೆ ಎಲ್ಲಾದ್ರೂ ರೇಟು ಜಾಸ್ತಿ ಆಗ್ತಾ ಇದೆ. ಜೀವನ ಮಾಡೋದು ಹೆಂಗೆ? ಜನರಿಗೂ ಆದಾಯ ಬರಬೇಕಲ್ಲ. ಜನರು ಆದಾಯ ಮಾತ್ರ ಇದ್ದಲ್ಲೇ ಇದೆ, ಸರ್ಕಾರದ ಆದಾಯ ಮಾತ್ರ ಏರ್ತಾನೇ ಇದೆ. ಹೆಂಗೆ ಇದು ಜೀವನ ಮಾಡೋದು ಹೆಂಗೆ ಜನಸಾಮಾನ್ಯರು? ನೀವೇ ಯೋಚನೆ ಮಾಡಿ. ಬಟ್ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದಾಗ ಇದು ರೈತರಿಗೆ ಅನುಕೂಲ ಆಗುತ್ತೆ, ರೈತರಿಗೆ ಪ್ರೋತ್ಸಾಹಧನ ಸಿಗತ್ತೆ, ರೈತರ ಅಭಿವೃದ್ಧಿ ಆಗ್ತಾ ಇದೆ. ಯಾವಾಗಲೂ ಇದೇ ರೀಸನ್ಸ್ ಅಲ್ವಾ? ಈ ಬಾರಿಯೂ ಕೂಡ ಅದೇ ರೀಸನ್ ಕೊಡ್ತಾ ಇದ್ದಾರೆ. ಸಹಜವಾಗಿಯೇ ಸರ್ಕಾರದ ವಿರುದ್ಧ ಇದೀಗ ಜನ ತಿರುಗಿ ಬೀಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮೆಟ್ರೋ ದರ ಜಾಸ್ತಿ, 30 ರೂಪಾಯಿ ಇದ್ದಿದ್ದು 60 ರೂಪಾಯಿ ಆಗಿದೆ. ಜೊತೆಗೆ ಬಸ್ನ ರೇಟು ಜಾಸ್ತಿ, ಕರೆಂಟ್ ಬಿಲ್ಲು ಜಾಸ್ತಿ, ಅದ್ರ ಮಧ್ಯದಲ್ಲಿ ಸ್ಮಾರ್ಟ್ ಮೀಟರು ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಇದ್ದಾರೆ. ಕಸಕ್ಕೂ ರೇಟು ಅಂತ ಅಂತಿದ್ದಾರೆ. ಎಲ್ಲದಕ್ಕೂ ರೇಟು. ಈಗ ನೋಡಿದ್ರೆ ಹಾಲಿನ ದರ ದಿನನಿತ್ಯವೂ ನಾವು ಬಳಕೆ ಮಾಡುವಂಥ ವಸ್ತು, ಪ್ರತಿನಿತ್ಯವೂ ಪ್ರತಿಯೊಬ್ಬರು ಬಳಕೆ ಮಾಡುವಂಥ ವಸ್ತು, ಇದರ ರೇಟು ಕೂಡ ಏಕ್ದಮ್ 4 ರೂಪಾಯಿ ಹೆಚ್ಚಾಗೋದು ಅಂತ ಹೇಳಿದ್ರೆ ಸೊ ಇದನ್ನ ಒಪ್ಕೊಳ್ಳೋದು ಕಷ್ಟ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ಆಟೋದವ್ರು ಬೇಡ ಕೂತಿದ್ದಾರೆ, ನಮಗೂ ಮೀಟ್ರಿಗೆ ಜಾಸ್ತಿ ಮಾಡಿ, ಕಿಲೋಮೀಟ್ರಿಗೆ ಜಾಸ್ತಿ ಮಾಡಿ ಅಂತ. ಇನ್ನು ಅದು ಒಂದು ಆಗ್ಬಿಡ್ತು ಫೈನಲ್ ಆಗಿ ಅಂದರೆ ಮುಗೀತು ಕತೆ.
ನಂದಿನಿ ಹಾಲಿನ ದರ 4 ರೂಪಾಯಿ ಏರಿಕೆ, ಹೆಚ್ಚುವರಿಯಾಗಿ ನೀಡ್ತಾ ಇದ್ದಂತ 5 ml ಕಡಿತ ಆಗ್ತಾ ಇದೆ. ಆರೆಂಜ್ 54ರಿಂದ 58 ರೂಪಾಯಿಗೆ ಹೆಚ್ಚಳ, ನೀಲಿ 44ರಿಂದ 48 ರೂಪಾಯಿಗೆ ಹೆಚ್ಚಳ, ಸಮೃದ್ಧಿ 56ರಿಂದ 60 ರೂಪಾಯಿಗೆ ಹೆಚ್ಚಳ, ಗ್ರೀನ್ ಸ್ಪೆಷಲ್ 54ರಿಂದ 58 ರೂಪಾಯಿಗೆ ಹೆಚ್ಚಳ. ಇನ್ಯಾವ ಸ್ಪೆಷಲ್ ಗ್ರೀನ್, ರೆಡ್, ಆರೆಂಜ್ ಏನಿಲ್ಲ ಅಂತ ಕಾಣುತ್ತೆ. ಕಮ್ಮಿ ಯಾವ್ದಿದೆ ಅದನ್ನ ಕೊಡಿ ಅಂತ ಕೊಟ್ಟು ತಗೋಬರೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಯಾಕಂದ್ರೆ ಇಷ್ಟರ ಮಟ್ಟಿಗೆ ರೇಟ್ ಜಾಸ್ತಿ ಆಗ್ತಾ ಇರೋದು ನೋಡಿ. ಹೆಚ್ಚುವರಿಯಾಗಿ ನೀಡ್ತಾ ಇದ್ರಲ್ಲ 50 ml, ಅದು ಕಡಿತ ಆಗ್ತಾ ಇದೆ. ಆರೆಂಜ್ ಪ್ಯಾಕೆಟೇ ಬೇಕು ಅಂತ ಕೇಳ್ಕೊಂಡು ತಗೋಬರ್ತಾ ಇದ್ರಲ್ಲ, 54 ರೂಪಾಯಿ ಇದ್ದಿದ್ದು 58 ರೂಪಾಯಿ ಈಗ. ಸೊ 44 ರೂಪಾಯಿ ನೀಲಿ ಪ್ಯಾಕೆಟ್, ಅದು 48 ರೂಪಾಯಿಗೆ ಹೆಚ್ಚಳ ಆಗಿದೆ. ಇನ್ನು ಸಮೃದ್ಧಿ ವಿಚಾರ ನೋಡೋದಾದ್ರೆ 56ರಿಂದ 60 ರೂಪಾಯಿಗೆ ತಲುಪು ಬಿಟ್ಟಿದೆ. ಗ್ರೀನ್ ಸ್ಪೆಷಲ್ 54 ರೂಪಾಯಿಯಿಂದ 58 ರೂಪಾಯಿಗೆ ಹೆಚ್ಚಳ ಆಗಿದೆ. ನಾರ್ಮಲ್ ಗ್ರೀನ್ 52ರಿಂದ 50 ರೂಪಾಯಿಗೆ ಹೆಚ್ಚಳ ಆಗಿದೆ. ಹಾಲಿನ ಹೊಸ ದರ ನಾಳೆಯಿಂದಲೇ ಜಾರಿಗೆ ಬರ್ತಾಗಿದೆ. ಎಲ್ಲದರ ರೇಟು 4 ರೂಪಾಯಿ ಹೆಚ್ಚಾಗಿದೆ. ಸೊ ನೀವು ಏನು ನಾಳೆ ಅಂಗಡಿಗೆ ಹೋಗಿ ಹಾಲು ತಗೋಬೇಕು ಬೆಳಗ್ಗೆ ಕಾಫಿಗೆ ಅಥವಾ ಮಗು ಕುಡಿಸೋದಕ್ಕೆ ಹಾಲು ಅಂತ ಅಂದರೆ ಇದೆ. ಏನು ದರ ಜಾಸ್ತಿ ಆಗಿದೆಯೋ ಆ ದರ ನಾಳೆಯಿಂದನೇ ಜಾರಿಗೆ ಬರ್ತಾ ಇದೆ. ಹೊಸ ಹಾಲಿನ ದರ ನಾಳೆಯಿಂದಲೇ ಜಾರಿಗೆ ಬರ್ತಾ ಇದೆ. ಈಗ ಸಾರ್ವಜನಿಕರು ಶಾಪ ಹಾಕೋದೊಂದು ಬಿಟ್ಟು, ಈ ಸರ್ಕಾರಕ್ಕೆ ಛೀಮಾರಿ ಹಾಕೋದೊಂದು ಬಿಟ್ಟು ಇನ್ನೇನು ಮಾಡೋ ಪರಿಸ್ಥಿತಿಲೂ ಇಲ್ಲ. ಕಂಪ್ಲೀಟ್ ಆಗಿ ಜನರ ಮೇಲೆ ಬರೆ, ಇದು ಹೊರೆ. ಇವರು ಯೋಜನೆಗಳನ್ನು ಕೊಡೋದು ಸಾಕು, ಇನ್ನೊಂದು ಕಡೆಯಲ್ಲಿ ಎಷ್ಟು ಕಿತ್ಕೊಂಡು ತಿನ್ನೋಕೆ ಸಾಧ್ಯವಾಗುತ್ತೋ ಅಷ್ಟು ಕಿತ್ಕೊಂಡು ತಿನ್ನೋದು ಸಾಕು ಅಂತ ಜನ ಈಗ ಬೈತಾ ಇದ್ದಾರೆ. ಎಲ್ಲದ್ರೂ ರೇಟು ಜಾಸ್ತಿ ಆಗಿದೆ. ಅಥವಾ ತರಕಾರಿಗಳ ಬೆಲೆನೂ ಜಾಸ್ತಿ, ಹೂವಿನ ಬೆಲೆ ಜಾಸ್ತಿ, ಹಣ್ಣಿನ ಬೆಲೆ ಜಾಸ್ತಿ, ಹಾಲಿನ ಬೆಲೆ ಜಾಸ್ತಿ. ಕೆಲಸಕ್ಕೆ ಹೋಗೋಣ ಅಥವಾ ಎಲ್ಲಿಗಾದರೂ ಹೋಗಿ ಬರೋಣ ಅಂತ ಅಂದರೆ ಟ್ರಾವೆಲ್ಲೂ ಎಕ್ಸ್ಪೆನ್ಸಿವ್ ಆಗಿದೆ. ಮನೆ ಬಾಡಿಗೆನೂ ಜಾಸ್ತಿ ಬೆಂಗಳೂರಲ್ಲಿ. ಬೆಂಗಳೂರಿನಲ್ಲಿ ಜೀವನ ಮಾಡೋದಂತೂ ತೀರಾ ಕಷ್ಟ. ಹಳ್ಳಿ ಭಾಗದಲ್ಲಿ ಹಾಲು ಹೇಗೋ ಮನೆಯಲ್ಲಿ ಸಿಗುತ್ತೆ, ಆದರೆ ಇಲ್ಲಿ ಬಾಡಿಗೆ ಕಟ್ಕೊಂಡು ಹಾಲು ತಗೊಂಡು ಮೆಟ್ರೋ ಹತ್ಕೊಂಡು ಬಸ್ ಹತ್ಕೊಂಡು ಕೆಲಸಕ್ಕೆ ಹೋಗಿ ಜೀವನ ಮಾಡ್ತೀವಿ ಅಂತಂದರೆ ರಾಜಧಾನಿ ಬೆಂಗಳೂರು ಈಗ ಬಲು ದುಬಾರಿ ಆಗ್ತಾ ಇದೆ. ಊರಲ್ಲಿರೋ ಜನ ಹೇಳ್ತಾರೆ, ನಿಮ್ಗೇನ್ರಿ ಬೆಂಗಳೂರಲ್ಲಿ ಆರಾಮಾಗಿದ್ದೀರಾ ಅಂತ. ಬೆಂಗಳೂರಿನಲ್ಲಿರೋರ ಕತೆ ಏನಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಎಲ್ಲದ್ರೂ ರೇಟು ಜಾಸ್ತಿ. ಮನೆಗೆ ನೆಂಟರು ಬಂದರೂ ಯೋಚನೆ ಮಾಡೋ ಪರಿಸ್ಥಿತಿ. ಯಾಕಂದರೆ ಅವಾಗಾದರೂ ಕಾಫಿ ಕುಡ್ಕೊಂಡು ಹೋಗಿ ಅಂತ ಹೇಳ್ಬೋದಿತ್ತು. ಈಗ ಹಾಲಿನ ರೇಟು ಇಷ್ಟು ಜಾಸ್ತಿ ಆಗಿದೆ ನೋಡಿ. ನೀವು ಸಾಮಾನ್ಯವಾಗಿ ಥಿಂಕ್ ಮಾಡಿ, ಏನೇನು ಸಮಸ್ಯೆಗಳಾಗುತ್ತೆ ಜನರಿಗೆ, ಯಾವುದ್ಯಾವುದು ಹೊರೆ ಆಗುತ್ತೆ ಜನರಿಗೆ ಅಂತ. ಹಾಲಿನ ದರ ಏರಿಕೆ, 4 ರೂಪಾಯಿ ಹೆಚ್ಚಳ ಇಷ್ಟೇ ಅಲ್ಲ, ಇದರಿಂದ ಆಚೆಗೂ ಕೂಡ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳಿಗಿದೆ. ಬೆಂಗಳೂರಿನಂಥ ದೊಡ್ಡ ನಗರದಲ್ಲಿ ಜೀವನ ಕಟ್ಕೊಳ್ಳೋದೇ ಕಷ್ಟ. ಅದರಲ್ಲಿ ನಾವು ಕೆಲಸಕ್ಕೆ ಹೋಗ್ಕೊಂಡು ಜೀವನ ಮಾಡ್ಕೊಳ್ತೀವಿ ಅನ್ನೋದಾದ್ರೆ ಅವತ್ತಿಂದ ಅವತ್ತಿಗೆ ಅಷ್ಟಕ್ಕೆ ಸೀಮಿತ. ಸೇವಿಂಗ್ಸ್ ಅನ್ನೋದು ಇಲ್ವೇ ಇಲ್ಲ. ಗ್ರಾಹಕರಿಗೆ ಡಬಲ್ ಶಾಕ್ ಕೊಟ್ಟ ಸರ್ಕಾರ. ಒಂದಾದ್ರ ಮೇಲೆ ಒಂದು ಶಾಕು. ಒಂದೆಡೆ ಹಾಲಿನ ದರ ಹೆಚ್ಚಳ ಮಾಡಲಾಗಿದೆ, ಮತ್ತೊಂದು ಕಡೆ ಹೆಚ್ಚುವರಿಯಾಗಿ ನೀಡ್ತಿದ್ದಂತ ಹಾಲನ್ನು ಕೂಡ ಕಡಿತ ಮಾಡಲಾಗಿದೆ. ಹೆಚ್ಚುವರಿಯಾಗಿ ನೀಡ್ತಾ ಇದ್ದ 50 ml ಹಾಲು ಕಡಿತ ನಾಳೆಯಿಂದ ಇರಲ್ಲ. ಗ್ರಾಹಕರಿಗೆ ಈ ಮುಖಾಂತರವಾಗಿ ಡಬಲ್ ಶಾಕ್ ಅನ್ನು ಕೊಡ್ತಾ ಇದೆ ಸರ್ಕಾರ. ಒಂದ್ ಕಡೆಯಲ್ಲಿ ಹಾಲಿನ ದರ ಹೆಚ್ಚಳ, ಇನ್ನೊಂದು ಕಡೆಯಲ್ಲಿ 50 ml ಕೊಡ್ತಾ ಇದ್ರಲ್ಲ ಅದು ಕೂಡ ಕಡಿತ. ಅಲ್ಲಿಗೆ ಜನರಿಗೆ ಡಬಲ್ ಶಾಕ್. 50 ml ಹಾಲು ಏನು ಕೊಡ್ತಾ ಇದ್ರು ನಾಳೆಯಿಂದ ಅದು ಕೊಡಲ್ಲ, ಅದನ್ನ ಸ್ಟಾಪ್ ಮಾಡಲಾಗಿದೆ. ಉತ್ತಮವಾದಂಥ ಯೋಜನೆಗಳನ್ನ ಕೈ ಬಿಟ್ಬಿಡ್ತಾರೆ. ಅಟ್ಲೀಸ್ಟ್ ಜನರಿಗೆ ಏನೋ ಉಪಯೋಗ ಆಗ್ತಾ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ. ಇಲ್ಲಾಗಿರೋದು ಕೂಡ ಅದೇ. ಅನೌನ್ಸ್ ಮಾಡುವಾಗ ಭಾಳ ಖುಷಿಲಿ ಅನೌನ್ಸ್ ಮಾಡಿದ್ರು 50 ml ಫ್ರೀ ಅಂತ. ಈಗ ನೋಡಿದ್ರೆ ಅದನ್ನ ಕಡಿತ ಮಾಡಲಾಗಿದೆ. ಅಲ್ಲಿಗೆ ಜನರಿಗೆ ಡಬಲ್ ಶಾಕ್. ಇದು ಒಂದಾದ್ಮೇಲೆ ಒಂದು ಶಾಕ್ ಎದುರಿಸ್ತಾ ಇದ್ದಾರೆ. ಈ 2 ತಿಂಗಳಿಂದ ಜನ ಬರೀ ಶಾಕಲ್ಲೇ ಇದ್ದಾರೆ. ರಾಜ್ಯದ ಜನ 2 ತಿಂಗಳಿಂದ ಬರೀ ಶಾಕಲ್ಲೇ ಇದ್ದಾರೆ. ಶಾಕಿಂದ ಹೊರಗೆ ಬರಬೇಕು, ವಾಸ್ತವಕ್ಕೆ ಬರಬೇಕು ಅನ್ನೋಷ್ಟೊತ್ತಿಗೆ ಇನ್ನೊಂದು ಶಾಕ್ ಬಂದಿರತ್ತೆ. ಹಾಗಾಗಿ ಸದ್ಯಕ್ಕೆ ಜನ ಶಾಕಲ್ಲೇ ಇದ್ದಾರೆ ಈಗ. ಯಾಕಂದರೆ ಎಲ್ಲದ್ರ ರೇಟು ತಿಂಗಳು ಹೆಚ್ಚಾಗ್ತಾನೆ ಇದೆಯಲ್ಲ, ಜಾಸ್ತಿ ಆಗ್ತಾನೆ ಇದೆಯಲ್ಲ. ನೋಡಿ, ಈ 2-3 ತಿಂಗಳಲ್ಲಿ ಎಷ್ಟು ಸಮಸ್ಯೆ ಆಗುತ್ತೆ ಅಂದರೆ, ಮಕ್ಕಳ ಫೀಸು, ಸ್ಕೂಲ್ಗೆ ಅಡ್ಮಿಷನು ಹೊಸದಾಗಿ ಸೇರಿಸ್ಬೇಕು. ಈಗ ಒಂದೊಂದು ಸ್ಕೂಲಲ್ಲೂ ಒಂದೊಂದು ಕಾಲೇಜಲ್ಲೂ ಲಕ್ಷ ಹೇಳ್ತಾ ಇದ್ದಾರೆ. ಈ ಕಡೆ ದಿನನಿತ್ಯದ ಜೀವನದ ಕತೆ ನೋಡೋಣ ಅಂತಂದರೆ ಎಲ್ಲದ್ರ ರೇಟು ಜಾಸ್ತಿ.
ಪೆಟ್ರೋಲು, ಡೀಸೆಲ್ಲು, ಸಿಲಿಂಡರು, ಹಾಲು, ಮೆಟ್ರೋ, ಟ್ರೈನು ಎಲ್ಲದ್ರ ರೇಟು ಜಾಸ್ತಿ 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 ಜಾಸ್ತಿ. ನೀವು ಜನರ ಆದಾಯದ ಬಗ್ಗೆ ಪ್ರಶ್ನೆ ಮಾಡಿ, ಆದಾಯ ಏನು ಬರ್ತಿತ್ತೋ ಅಷ್ಟೇ ಇದೆ. ಉದ್ಯೋಗದ ಬಗ್ಗೆ ಪ್ರಶ್ನೆ ಮಾಡಿ, ಯಾರ್ಯಾರಿಗೆ ಉದ್ಯೋಗ ಇತ್ತೋ ಅವರಿಗೆ ಇದೆ, ಕೆಲವರು ಉದ್ಯೋಗ ಕಳ್ಕೊಂಡಿದ್ದಾರೆ, ಉದ್ಯೋಗ ಹುಡುಕೋರು ಹುಡುಕ್ತಾನೇ ಇದ್ದಾರೆ. ಜನರ ಪರಿಸ್ಥಿತಿ ಮಾತ್ರ ಯಥಾಸ್ಥಿತಿ ಇದೆ. ಆದರೆ ಇರಬರ ರೇಟ್ ಎಲ್ಲ ಗಗನಕ್ಕೆ ಹೋಗ್ಕೂತಿದೆ. ಸರ್ಕಾರಗಳ ಆದಾಯ ದುಪ್ಪಟ್ಟಾಗ್ತಾ ಇದೆ. ಜನಸಾಮಾನ್ಯರ ಆದಾಯ 5 ವರ್ಷ 3 ವರ್ಷದಿಂದ ನಿಲ್ಲಾಗಿದೆ. ಒಬ್ಬರಿಗೆ ಒಂದು 25,000 ಸಂಬಳ ಇದೆ ಅಂದರೆ 3 ವರ್ಷದಿಂದ ಅಷ್ಟೇ ಸಂಬಳ. ಆದರೆ ರೇಟ್ಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಎಲ್ಲಾನು ದುಪ್ಪಟ್ಟು. ಇತ್ತ ಮನೆ ಬಾಡಿಗೆಗಳು ಜಾಸ್ತಿ ಮಾಡ್ತಾರೆ, ವರ್ಷ ಜಾಸ್ತಿ ಆಗತ್ತೆ. ಬೆಂಗಳೂರಲ್ಲಿ ಮಾತಾಡ್ಸಂಗೆ ಇಲ್ಲ. ಇನ್ನು ಟ್ರಾವೆಲ್ ಬಗ್ಗೆ ನಾವು ನೋಡೋದಾದ್ರೆ, ಪಾಸ್ ಅಂತ ಕೊಡ್ತಿದ್ರು 1,000 ರೂಪಾಯಿ ಇತ್ತು, ಈಗ ಎಷ್ಟಾಗಿದೆ? 30 ರೂಪಾಯಿ ಕೊಟ್ಟು ಓಡಾಡ್ತಾ ಇದ್ವಿ. ಮೆಟ್ರೋದಲ್ಲಿ 60 ರೂಪಾಯಿ ಕೊಟ್ಟು ಓಡಾಡಬೇಕು. ಹಾಲಿನ ದರ ಜಾಸ್ತಿ ಆಗಿದೆ. ಹೀಗಾದರೆ ಜನರು ಬದುಕೋದು ಹೇಗೆ ಇಲ್ಲಿ? ಜನರು ಜೀವನ ಕಟ್ಕೊಳ್ಳೋದು ಹೇಗೆ ಇಲ್ಲಿ? ಒಂದು ಉತ್ತಮವಾದಂಥ ಸೇವಿಂಗ್ಸ್ ಮಾಡ್ಕೊಳ್ಳೋದಾದ್ರೂ ಹೇಗೆ? ಒಂದು ಭದ್ರತೆ ಅನ್ನೋದು ಜೀವನಕ್ಕೆ ಹೇಗೆ ಸಿಗುತ್ತೆ ಅನ್ನೋದು ಪ್ರಶ್ನೆ. ಜನಸಾಮಾನ್ಯರು ಇದ್ದಲ್ಲೇ ಇದ್ದಾರೆ, ಆದರೆ ರೇಟ್ಗಳು ಮಾತ್ರ ಜಾಸ್ತಿ ಆಗ್ತಾ ಇದೆ. ಯಾವುದೇ ಸರ್ಕಾರಗಳು ಬಂದರೂ ಈ ರೇಟ್ ಜಾಸ್ತಿ ಆಗೋದಂತೂ ನಿಲ್ಲಲ್ಲ, ಜನರಿಗೆ ಹೊರೆ ಆಗೋದಂತೂ ತಪ್ಪಲ್ಲ. ಇದೀಗ ರಾಜ್ಯದ ಜನರಿಗಂತೂ ಸಿಕ್ಕಾಬಟ್ಟೆ ಶಾಕಿಂಗ್ ವಿಚಾರಗಳು. ಈಗ 2-3 ತಿಂಗಳಲ್ಲಿ ಒಂದಾದ್ಮೇಲೆ ಒಂದ್ರ ಬೆಲೆ ಗಗನಕ್ಕೆ ಏರ್ತಾ ಇದೆ. ಅದು ನಾವು ಬಳಸಲೇಬೇಕಾದ ಅನಿವಾರ್ಯತೆ ಇರುವಂಥ ವಿಚಾರಗಳಲ್ಲೇ ಬೆಲೆಗೇರಿಕೆ ಆಗ್ತಾ ಇರೋದು. ಬೆಂಗಳೂರಿನಲ್ಲಿ ಕೆಲಸಕ್ಕೆ ಹೋಗ್ತೀವಿ ಅಂದರೆ ಮೆಟ್ರೋ ಬೇಕೇ ಬೇಕು, ಟ್ರಾಫಿಕ್ ಸಿಕ್ಕಾಬಟ್ಟೆ, ಮೆಟ್ರೋ ರೇಟ್ ಜಾಸ್ತಿ. ಇಲ್ಲ ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗ್ತೀವಿ ಅಂತ ಅಂದರೆ ಬಸ್ಸಲ್ಲಿ ಹೋಗಲೇಬೇಕು, ಬಸ್ ರೇಟ್ ಜಾಸ್ತಿ. ಪೆಟ್ರೋಲು ಬಿಡಿ, ಅದ್ರ ಬಗ್ಗೆ ಎಲ್ಲ ಮಾತಾಡೋಂಗಿಲ್ಲ. ಇನ್ನೊಂದು ಕಡೆಯಲ್ಲಿ ಹಾಲಿನ ದರ ಕೂಡ ಜಾಸ್ತಿ. ದಿನನಿತ್ಯ ಬಳಕೆ ಮಾಡುವ ತರಕಾರಿ, ದವಸ ಧಾನ್ಯ ಎಲ್ಲದ್ರ ರೇಟು ಜಾಸ್ತಿ. ಹೋಗ್ಲಿ, ನಮ್ಮ ರೈತರಾದ್ರೂ ಇದರಿಂದ ಅಭಿವೃದ್ಧಿ ಆಗ್ತಾ ಇದ್ದಾರಾ? ಅವ್ರ ಪಾಡು ಅದೇ ಆಗೋಗಿದೆ. ಇಲ್ಲಿ ಲಾಭ ಯಾರಿಗಾಗ್ತಿದೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ನಷ್ಟ ಮಾತ್ರ ನಮ್ಮಂಥ ನಿಮ್ಮಂಥ ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ ಅತಿ ಹೆಚ್ಚಾಗಿ ಆಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ಸಾರ್ವಜನಿಕರು? ಇನ್ನು ಹೋಟೆಲ್ನವರು ಅವ್ರಿಗೇನು ಮಾಡ್ತಾರೋ? ಕಾಫಿ ಟೀ ರೇಟ್ ಹೆಚ್ಚಳ ಮಾಡ್ತಾರಾ, ನಿಗದಿ ಮಾಡ್ತಾರಾ? ಮತ್ತೊಮ್ಮೆ ಪ್ರಶ್ನೆ.